ಮುರುಗೇಂದ್ರ ಸ್ವಾಮೀಜಿಯ ಅವರ ಪ್ರಥಮ ಪುಣ್ಯಾರಾಧನೆ ಹಾಗೂ ಧರ್ಮಸಭೆ. ಬಸವನ ಬಾಗೇವಾಡಿಯ ಪಟ್ಟಣದ ವಿರಕ್ತಮಠದಲ್ಲಿ ರುದ್ರಮುನಿ ಶಿವಯೋಗಿಗಳ ಸರಣೆ ಮತ್ತು ಮುರುಗೇಂದ್ರ ಸ್ವಾಮೀಜಿ ಪ್ರಥಮ ಪುಣ್ಯಾರಾಧನೆ ಹಾಗೂ ಧರ್ಮಸಭೆ ಕಾರ್ಯಕ್ರಮ ನಡೆಯಿತು. ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ಪೂಜ್ಯರು ಮುರುಗೇಂದ್ರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮತ್ತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಈರಣ್ಣ ಪಟ್ಟಣಶೆಟ್ಟಿಯವರು ಮಾತನಾಡುತ್ತಾ, ಈ ಭಾಗದಲ್ಲಿ ಪ್ರವಚನ ಭಾಸ್ಕರ ಸ್ವಾಮೀಜಿಗಳೆಂದೇ ಪ್ರಸಿದ್ಧಿ ಪಡೆದ ಶ್ರೀಗಳು ಸದಾ ಜನರ ಮನಸ್ಸಿನಲ್ಲಿ ಇದ್ದಾರೆ. ಮಠ ಮಾನ್ಯಗಳು ಅಭಿವೃದ್ಧಿ ಹೊಂದಲು ಭಕ್ತರ ಸಹಕಾರ ಅವಶ್ಯ ಎಂದರು. ಸಮ್ಮುಖ ವಹಿಸಿದ್ದ ಬಾಗೇವಾಡಿಯ ಹಿರೇಮಠದ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಮುರುಗೇಂದ್ರ ಸ್ವಾಮೀಜಿ ಎಲ್ಲರನ್ನೂ ಪ್ರೀತಿಸುವಂತವರೂ ಆಗಿದ್ದರು. ಅದಕ್ಕೆ ಇಂದು ಎಲ್ಲರ ಮನದಲ್ಲಿ ಇದ್ದಾರೆ. ಬಸವ ಪುರಾಣ ಪ್ರವಚನ ಅದ್ಭುತ ಪ್ರವಚಕಾರರು ಅವರಾಗಿದ್ದರು ಎಂದರು. ಶ್ರೀ ಮುರುಗೇಂದ್ರ ಸ್ವಾಮೀಜಿಯವರ ಕುರಿತು ಅನೇಕ ಪೂಜ್ಯರು ವಿಸ್ತಾರವಾಗಿ ಮಾತನಾಡಿದರು. ಇದೇ ಸಮಯದಲ್ಲಿ ಅಭಿನವ ಮೃತ್ಯುಂಜಯ ಸ್ವಾಮೀಜಿ, ಸಿದ್ಧಲಿಂಗ ಮಹಾಸ್ವಾಮೀಜಿ, ಜಗದೀಶ್ ಕೊಟ್ರಶೆಟ್ಟಿ, ಸಂಗನಗೌಡ್ ಚಿಕ್ಕೊಂಡ, ಎಸ್ ಝಳಕಿ, ಜಗದೇವಿ ಗುಂಡಳ್ಳಿ, ನೀಲು ನಾಯಕ್, ಬಸವರಾಜ್ ಹಾರಿವಳ, ಅನೇಕ ಊರಿನ ಮುಖಂಡರು, ಅನೇಕ ಭಕ್ತರು ಉಪಸ್ಥಿತರಿದ್ದರು. ವರದಿ ಮೆಹಬೂಬ್, 1X ನ್ಯೂಸ್, ಬಾಗೇವಾಡಿ. ಇವರು ಸ್ವಾಗತ ವೇದಿಕೆ ವಿನಂತಿಸಿಕೊಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ಬಸವಾದಿ ಶರಣವನ್ನು ಮೊದಲಿಸುತ್ತ ಪರಮ ಪೂಜ್ಯ ಶ್ರೀ ಮಣಿಪಾದ ಮಹಾ ಶಿವಯೋಗಿಗಳ ನಮ್ಮ ಭವನೆಯನ್ನ ದೂರ ಮಾಡೋದಕ್ಕಾಗಿ ಪುಣ್ಯ ಸ್ಮರಣೆಯನ್ನ ಮಾಡುವಂತ ಅವ್ರು ನೆನೆಯುವಂತ ಈಗ ನಿಮ್ಗೆಲ್ಲರ ಕೈಯ ಕಾರ್ ಗಾಡಿ ಅಂತ ತಿಳ್ಕೊಳ್ರಿ. ಕಾರ್ ಗಾಡಿ ಒಳಗೆ ಹೋಗ್ಬೇಕಾದ್ರೆ ಕಾರ್ ಗಾಡಿ ಡ್ರೈವಿಂಗ್ ಸೀಟ್ ಮುಂದೆ ಕೂತವ್ರು ಗೊತ್ತಾಗತ್ತೆ. ಕಾರ್ ಗಾಡಿ ಮುಂದೆ ಒಂದು ದೊಡ್ಡ ಗ್ಲಾಸ್ ಹಾಕಿರ್ತ. ದೊಡ್ಡ ಗ್ಲಾಸ್ ಎದಕ್ಕೆ ಹಾಕ್ಯಾರ? ದೊಡ್ಡ ಗ್ಲಾಸ್ ಮುಂದೆ ರೋಡ್ ನೋಡಕ್ಕೆ ಹಾಕ್ಯಾರ. ನಾ ಮುಂದೆ ದೊಡ್ಡ ನೋಡೋದು ಒಟ್ಟ ಹಿಂದ ಮುಂದೆ ನೋಡೋದು ಅಂತ ಯಾರು ಡ್ರೈವಿಂಗ್ ಮಾಡೋದು ಹೇಳಕ್ಕೆ ಅನ್ನೋದು ನಿಮ್ಗೆ ಕೇಳಬೇಕು. ಯಾರು ಒಟ್ಟ ಮುಂದೆ ರೋಡ್ ಸಟ್ಟ ನಾ ಹಿಂದೆ ನೋಡಂಗಲ್ಲ, ಮುಂದೆ ಅಟ್ಟ ನೋಡಂಗಲ್ಲ, ಒಟ್ಟು ಮುಂದೆ ಅಟ್ಟ ನೋಡಿಲ್ಲ ಅಂತಂದ್ರೆ ಬರೇ ಮುಂದಿನ ರೋಡ್ ನೋಡ್ಕೊಂತ ಹೊಂಟ್ರೆ ಗಾಡಿ ಯಾವಾಗ ಎಕ್ಸಿಡೆಂಟ್ ಆಗೈತಿ ಹೇಳಕ್ ಆಗುದಿಲ್ಲ. ಅದಕ್ಕೆ ತಿಳ್ಕೊಂಡು ಸೈಡ್ ಕೊಟ್ಟಿರ್ತಾರೆ. ಎಡಕರ್ ನೋಡ್ಬೇಕು, ಬಲಕರ್ ನೋಡ್ಬೇಕು. ಎಡಕ್ಕೂ ನೋಡಕ್ ಆಗಲಿಲ್ಲ, ಬಡಕ್ಕೂ ನೋಡಕ್ ಆಗಲಿಲ್ಲ ಅಂದ್ರೆ ನೆಟ್ ನಡು ನಿನ್ ಮುಂದೆ ಒಂದು ಸೆಂಟರ್ ಒಂದು ಗ್ಲಾಸ್ ಆಗಿರ್ತಾರೆ. ವಿಚಾರ ಮಾಡ್ಕೊಂಡು ಹೋಗ್ತೀನಿ. ಯಾಕೆ ಹೇಳಕತ್ತೀನಿ ಅಂದ್ರೆ ನಿಮ್ಮ ಗಾಡಿ ರೋಡ್ ನೋಡೋದು ಬಹಳ ಚಂದ ಹೋಗ್ಬೇಕಾಗಿತ್ತು ಅಂದ್ರೆ ದೊಡ್ಡ ಗ್ಲಾಸ್ನಾಗ ಬರೀ ಮುಂದಿನ ಆಟ ನೋಡ್ಕೊಂತ ಹೊಂಟ್ರೆ ಅದು ಯಾವಾಗ ಹೋಗಿ ಎಕ್ಸಿಡೆಂಟ್ ಆಗ್ತದೆ ಹೇಳಕ್ ಆಗಂಗಿಲ್ಲ. ಎಕ್ಸಿಡೆಂಟ್ ಆಗಬಾರ್ದು ಅಂತಂದ್ರೆ ಎಡಕ್ಕೆ ಯಾವ ಬರಾಕತ್ತಾನ, ಬಲಕ್ಕೆ ಯಾವ ಬರಾಕತ್ತಾನ, ಹಿಂದೆ ಯಾವ ಬರಾಕತ್ತಾನ, ಇದನ್ನು ನೋಡ್ಕೊಂಡು ಯಾವ ಹೋಗ್ತಾನ ಅವ ಮಾತ್ರ ಗುರಿ ಚಂದ ಹೋಗಿ ತಲುಪಕ್ಕೆ ಹೆಂಗ್ ಸಾಧ್ಯ ಐತಲ್ಲ. ಹಂಗ ಜೀವನ ಅನ್ನುವಂತ ಗಾಡಿಯನ್ನು ಹೊಡಿಬೇಕಾದ್ರೆ ಬರೀ ನಾವು ಮುಂದಿನ ಆಟ ನೋಡ್ಕೊಂತ ಹೊರಟು ಬಿಟ್ವಿ ಅಂದ್ರೆ ಇದು ಯಾವಾಗ ಒಂದ್ ದಿವಸ ಆಕ್ಸಿಡೆಂಟ್ ಆಗತ್ತೈತೆ. ಅದನ್ನ ಬಿಟ್ಟು ಹಿಂದೆ ನನಗೆ ಯಾರು ಆಶೀರ್ವಾದ ಮಾಡ್ಯಾರ, ನಮ್ಮನ್ನು ಯಾರು ಮುಂದೆ ಕಳ್ಸಕ್ ಪ್ರಯತ್ನ ಪಟ್ಟಾರ ಅಂತ ಹಿಂದಿಂದ ಆಜು ಬಾಜು ಇದ್ದಿದ್ದು ಯಾವ ತಲೆಯಾಗಿ ಇಟ್ಕೊಂಡು ಮುಂದೆ ಹೋಗ್ತಾರ ಅವ ಮಾತ್ರ ಗುರಿ ಮುಟ್ಟಕ್ ಸಾಧ್ಯ ಐತೆ ಅನ್ನುವಂತ ಕಾರಣಕ್ಕೆ ಪೂಜೆ ಗುರುಗಳು ಪ್ರತಿ ವರ್ಷ ಪ್ರವಚನ ಹೆಂಗಿತ್ತಂದ್ರೆ ಪ್ರತಿಯೊಬ್ಬ ತಾಯಂದಿರು 5 ನಿಮಿಷ ಸಹ ಬರ್ತಾರಂತ ಒಂದು ವಿಚಾರದಲ್ಲಿರುವಂತ ಒಂದು ಪ್ರವಚನವನ್ನು 20 ವರ್ಷಗಳವರೆಗೆ ಬಸವನ ಬಾಗೇವಾಡಿಯಲ್ಲಿ ತಾವೇ ಪ್ರವಚನವನ್ನು ಹೇಳಿದರು. 6 ತಿಂಗಳವರೆಗೆ ಬಸವಣ್ಣನ ಪ್ರವಚನವನ್ನು ಹೇಳಿದಾಗ 6 ತಿಂಗಳವರೆಗೆ ಎಷ್ಟೊಂದು ಜಾಗೃತಿಯಾಗಿ ಬಸವನ ಬಾಗೇವಾಡಿ ಜನರಿಗೆ
ಅಣ್ಣ ಬಸವಣ್ಣನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಡೆಸಿಕೊಟ್ಟಂತ ಪೂಜ್ಯರು ಯಾರಾದ್ರೆ ಅದು ಮುರುಗೇಂದ್ರ ಪೂಜ್ಯರು ಅಂತ ಹೇಳ್ತಿದ್ದು ನಾನು ಹೇಳಬೇಕಾಗ್ತಾ ಇದೆ. ಆಮೇಲೆ 6 ತಿಂಗಳ ಕಾಲ ಪುರಾಣ ಹೇಳುವಂತಹ ತಾಕತ್ತು ಯಾರಿಗಾದ್ರೂ ಇತ್ತು ಅಂತಂದ್ರೆ ಅದು ಮುರುಗೇಂದ್ರ ಮಹಾಸ್ವಾಮಿಗಳಿಗೆ ಮಾತ್ರ ಅನ್ನೋದನ್ನು ನೀವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಬಹುಶಃ ಎಲ್ಲರೂ ಕೂಡ ಮಾತಾಡ್ತಾರೆ, ಆದರೆ ಬೆಳಗಿನ ವಚನಗಳನ್ನು ಬಿಡಿಸುವಂತಹ ಶಕ್ತಿ ಬೇಕಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ಕಲಾ ಇರ್ತದೆ. ಈಗ ಕರ್ಣ ಹಸಿಗೆ ಅನ್ನುವಂತಹ ಪ್ರವಚನ ಅಂದಾಗ ನಮಗೆ ನೆನಪಿಗೆ ಬರೋದು ಯಾರು? ವಚನಶಿಲಾ ಮಂಟಪದ ರೂಪರಿಗಳಾದ ಚನ್ನ ಬಸವ ಅಪ್ಪಗಳು. ಬಸವ ಪುರಾಣ ಅಂದಾಗ ನಮಗೆ ನೆನಪಿಗೆ ಬರೋದು ಯಾರು? ಮುರುಗೇಂದ್ರ ಮಹಾಸ್ವಾಮಿ. ಅದರೊಳಗೂ ಸಹಿತ ಅಲ್ಲಮ ಪ್ರಭುಗಳ ಬೆಳಗಿನ ವಚನಗಳನ್ನ ಅವ್ರ ಬಾಯಿ ಒಳಗೆ ಕೇಳಬೇಕು ನಾವು. ಅವ್ರು ಯಾವಾಗೋ ಒಂದು ಕಡೆ ಮಾತಾಡೋದನ್ನ ಕೇಳಿದ್ದೆ, ಮುಳ್ಳಿಗೆ ಮುಳ್ಳು ಹಚ್ಚಿ ಬರಕ್ ಹೋಗೋದು ಅಂತ ಹೇಳ್ತಿದ್ರು ಅವರು. ಮುಳ್ಳಿಗೆ ಮುಳ್ಳು ಹಚ್ಚಿ ಬರಕ್ ಹೋಗೋದು ಅಂದ್ರೆ ಏನ್ರಿ? ಮುಳ್ಳಿಗೆ ಮುಳ್ಳು ಹಚ್ಚಿ ಬರಕ್ ಹೋಗೋದು ಅಂತ ಹೇಳ್ತಿದ್ರು ಅವ್ರಿಗೆ. ಅಲ್ಲಮ್ಮನ ವಚನ ಇದು, ಬೆಳಗಿನ ವಚನ ಇದು. ಮತ್ತವ್ರು ಹೇಳ್ತಿದ್ರು, ಬಂದ್ರೆ ಬರಂಗಿಲ್ಲ, ಬರ್ಬೇಕಂದ್ರೆ ಬರ್ತಾರೆ. ಮುಳ್ಳಿಗೆ ಮುಳ್ಳು ಹಚ್ಚಿ ಬರಕ್ ಹೋಗೋದು ಅಂತಂದ್ರೆ ಏನು ಅಂತ ನಾವು ಕೇಳಿದಾಗ ಅವ್ರು ಹೇಳ್ತಿದ್ರು, ಈ ಮುಳ್ಳು ಬದನೆಕಾಯಿ ಅಂತ ಬೆಳೀತಿದ್ರು ರೈತರು. ಈ ಮುಳ್ಳು ಬದನೆಕಾಯಿ ಅಂತ ಏನು ಬೆಳೀತಿದ್ರಲ್ಲ ರೈತರು, ಆ ರೈತ ಮುಳ್ಳು ಬದನೆಕಾಯಿ ಹಚ್ಚಿದಂತ ಇನ್ನೊಬ್ಬರು ಅದನ್ನ ಹರ್ಕೊಂಡು ಹೋಗಬಾರ್ದು ಅಂತ ತಿಳ್ಕೊಂಡು ಅದಕ್ಕೆ ಮುಳ್ಳಿನ ಬೆಲೆ ಹಾಕಕ್ ಹೋಗಿದ್ರಂತ. ಅದಕ್ಕೆ ಮುಳ್ಳಿಗೆ ಮುಳ್ಳು ಹಚ್ಚಿ ಬರಕ್ ಹೋಗ್ಯಾನ ಅಂತ ಅವ್ರು ಹೇಳ್ತಿದ್ರು. ಅವ್ರು ಬಾಯಾಗ ಕೇಳುವುದ ಒಂದು ಅದು ಬಹಳ ಚಂದ. ಲೇ ತಮ್ಮ ಅಂದ್ರೆ ಹೋದ್ ಹೊತ್ತು ಇಲ್ಲೇ ಹೋದ ವರ್ಷನೂ ಯಾವಾಗೂ ಒಂದು 3-4-5 ವರ್ಷದ ಹಿಂದೆ ಇಲ್ಲಿ ಶಿವಲಿಂಗ ಒಂದು ಮಠದಾಗ ಕಾರ್ಯಕ್ರಮ